ಮೈಸೂರು ಅರಮನೆಯ ಲೈಟಿಂಗ್ಸ್ ಅಂದ ಸವಿಯೋಣ ಬನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಮನೆಗಳ ಜ್ಯೋತಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಅಂತಂದರೆ, ನಾವೆಲ್ಲ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ವಲ್ವ, ಝೂ ಮತ್ತು ಚಾಮುಂಡಿ ಬೆಟ್ಟ ಎಲ್ಲ ನೋಡಿಕೊಂಡು ಕೊನೆಯದಾಗಿ ನಾವಿಲ್ಲಿ ಮೈಸೂರು ಪ್ಯಾಲೇಸ್ ಅಂತೀವಲ್ವ, ಅರಮನೆ ಮುಂದೆ ಬಂದ್ವಿ. ಮೈಸೂರು ಅರಮನೆ ಮುಂದೆ ಬಂದಾಗ ಯಾಕೆ ಬಂದಿದ್ದು ಅಂತಂದರೆ, ಮೈಸೂರು ಅರಮನೆಯ ಲೈಟಿಂಗ್ಸ್ ಅಂದಾನ ನಾವು ಸವಿಬೇಕು ಅಂತೇಳಿ ನಾವು ಒಳಗಡೆ ಹೋಗಬೇಕು ಅಂತ ಕಾಯ್ತಾ ಇದ್ವಿ. ಇನ್ನೇನು ಬಿಡ್ತಿದ್ರು ಒಳಗಡೆ, ಟೋಕನ್ಸ್ ಪ್ರಕಾರನೂ ಬಿಡ್ತಿದ್ರು. ಅರಮನೆ ವೀಕ್ಷಣೆಗೋಸ್ಕರ ಅಂತಲೂ ಟೋಕನ್ಸ್ ತಗೊತಾ ಇದ್ರು. ಮತ್ತು ಒಳಗಡೆ ಸುಮ್ಮನೆ ಹೊರಾಂಗಣದಲ್ಲಿ ಇರಬೇಕಂದ್ರೆ ಡೈರೆಕ್ಟಾಗಿ ಹೋಗ್ಬೋದಾಗಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ ಗೊತ್ತಾ, ಒಳಗಡೆ ಹೋಗೋಕ್ಕೆ ಟೈಮಿಂಗ್ಸ್ ಇತ್ತು. ಬೆಳಿಗ್ಗೆ 10:30ಯಿಂದ ಸಾಯಂಕಾಲ 5:30ವರೆಗೂ ಅಂತ. ನಾವು 5:30 ಮೇಲೆ ಬಂದಿದ್ದು, ಹಾಗಾಗಿ ನಮಗೆ ಒಳಗಡೆ ಹೋಗೋ ಚಾನ್ಸ್ ಸಿಗಲಿಲ್ಲ. ಹಾಗಾಗಿ ಇನ್ನೇನು ಆಚೆನೇ ಮೈಸೂರು ಅರಮನೆ ದೃಶ್ಯ ನೋಡ್ಕೊಂಡ್ಬಿಟ್ಟು ಲೈಟಿಂಗ್ ಅಂದಾನ ಸವಿಯುತ್ತಾ ಹಾಗೆ ರಿಟರ್ನ್ ಹೋಗಬೇಕು ಅಂದ್ಕೊಂಡು ಇನ್ನೇನು ಮಾಡಿದ್ವಿ, ಆಚೆನೇ ನಿಂತ್ಕೊಂಡಿದ್ವಿ. ಟೈಮು ಆಗೋಗಿತ್ತಲ್ವ, ಹಾಗಾಗಿ ಒಳಗಡೆ ಬಿಡಲಿಲ್ಲ. ಇನ್ನೇನು ತುಂಬ ಜನ ಕಾಯ್ತಾಯಿದ್ರು ಆಚೆ ಲೈಟಿಂಗ್ಸ್ಗೋಸ್ಕರ. ಎಷ್ಟು ಜನ ಕಾಯ್ತಿದ್ರು ಅಂದರೆ, ಪ್ಯಾಲೇಸ್ನ ಲೈಟಿಂಗ್ಸ್ ಅಂದಾನ ಸೆರೆ ಹಿಡಿಯೋದಕ್ಕೆ ಎಷ್ಟು ಜನ ಕಾಯ್ತಿದ್ರು ಅಂದರೆ ಅಷ್ಟು ಜನ. ಮೈಸೂರು ಅಂದಾನ ನನ್ನ ಮೊಬೈಲಲ್ಲಿ ಎಷ್ಟು ಸೆರೆ ಹಿಡಿಯೋಕೆ ಆಗುತ್ತೋ ಅಷ್ಟು ಸೆರೆ ಹಿಡಿದಿದ್ದೀನಿ. ಯಾವ ಆ್ಯಂಗಲಲ್ಲಿ ಸೆರೆ ಹಿಡಿಬೇಕೋ ಆ ಆ್ಯಂಗಲಲ್ಲಿ ಸಮೇತ ಸೆರೆ ಹಿಡಿದಿದ್ದೀನಿ. ನನಗಂತೂ ಎಷ್ಟು ಖುಷಿ ಅಂದರೆ ತುಂಬಾ ಖುಷಿ ಆಗೋಯಿತು. ನಿಜ ಹೇಳಬೇಕು ಅಂತಂದರೆ, ಯಾವ ಆ್ಯಂಗಲಲ್ಲಿ ನಾನು ವಿಡಿಯೋ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ಅಷ್ಟು ವಿಡಿಯೋ ಮಾಡಿದ್ದೀನಿ. ತುಂಬ ಖುಷಿ ಆಗೋಯಿತು. ಮಕ್ಕಳನ್ನ ಕರ್ಕೊಂಡೋಗಿ ತುಂಬಾ ಖುಷಿ ಪಡ್ತಾರೆ, ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾರೆ. ಯಾಕಂದರೆ ಹೊಸ ಜಾಗ, ಪ್ಲೇಸು ಈ ಥರ ಇರುತ್ತೆ ಅನ್ನೋದಾದರೆ ಮಕ್ಕಳು ಯಾಕೆ ಖುಷಿ ಪಡಲ್ಲ? ನಾವೇ ಇಷ್ಟು ಖುಷಿ ಪಡ್ತೀವಿ ಅಂತಂದರೆ ಮಕ್ಕಳು ಯಾಕೆ ಖುಷಿ ಪಡಲ್ಲ? ಇಲ್ಲಿ ನೋಡಿ, ನಮ್ಮನೆ ಮುಂಭಾಗನೇ ಭುವನೇಶ್ವರಿ ದೇವಸ್ಥಾನ ಇದೆ, ಟೆಂಪಲ್ ನೋಡಿ. ವಾವ್, ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ವಿಸಿಟ್ ಕೊಡಬೇಕು ಅಂದ್ಕೊಂಡಿದ್ದೀರೋ, ನಿಜವಾಗ್ಲೂ ಈ ಮಂತ್ ಫುಲ್ ಇರುತ್ತಂತೆ ಲೈಟಿಂಗ್ಸು. ನಿಜವಾಗ್ಲೂ ಹೋಗಿ ವಿಸಿಟ್ ಕೊಡಿ, ಮಕ್ಕಳನ್ನ ಕರ್ಕೊಂಡೋಗಿ ನೋಡಿ. ನಾನು ಯಾವ ಥರ ಸೆರೆ ಹಿಡಿಬೇಕು ನನ್ನ ಮೊಬೈಲಲ್ಲಿ ಅದನ್ನೆಲ್ಲ ಮಾಡಿದ್ದೀನಿ. ಬಟ್ ಕ್ಯಾಮ್ರಾ ಕಣ್ಣಿಗೆ, ನನ್ನ ಮೊಬೈಲ್ ಕಣ್ಣಿಗೆ ಹೆಂಗೆಲ್ಲ ಹಿಡಿಬೇಕು ಅನಿಸುತ್ತೋ ಅಷ್ಟೆಲ್ಲ ರೀತಿಯಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಒಳಾಂಗಣ ಎಲ್ಲ ನೋಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಇನ್ನೇನು ಮಾಡೋದು ಅಂತೇಳಿ ಆಚೆ ಬಂದ್ವಿ. ಆಚೆ ಬಂದಾದಮೇಲೆ ಆಚೆ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ. ಇದು ಅರಮನೆಯ ಮುಂಭಾಗ. ಇದು 3 ಗೇಟ್ ಇದ್ದಾವೆ. ಯಾವ್ಯಾವ ಗೇಟ್ ಎಲ್ಲಿ ಏನು ಅಂತ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅಂದ್ಕೊಂತೀನಿ. ಅಂಬಾರಿ ಟೈಮಲ್ಲಂತೂ ಬರಲಿಲ್ಲ ನೋಡಿ. ಅಂಬಾರಿ ಇದು ಹಾಕಿದರೆ ಎಷ್ಟು ಚೆನ್ನಾಗಿದೆ, ಇಷ್ಟೆಲ್ಲ ನೋಡಿ ಆಮೇಲೆ ನಾನು ಸ್ವಲ್ಪ ಮುಂದೆ ಹೋದೆ. ಲೈಟಿಂಗ್ಸ್ ಅಂತೂ ಮೈಸೂರು ಫುಲ್ ಲೈಟಿಂಗ್ಸ್ ಜಗಮಗಿಸೋದು ನೋಡಬೇಕು ಕಣ್ಣಿಗೆ. ತುಂಬ ಆನಂದ ಆಗುತ್ತೆ. ಮಕ್ಕಳಿಗೆ ಸರ್ಕಲ್ ನೋಡಿ. ಇಲ್ಲಿಂದ ನಾವು ಇನ್ನೇನು ಮುಂದೆ ಹೋಗೋದನ್ನ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋ ಕಾಯ್ತಾ ಇರಿ. ಬರೋ ವೀಡಿಯೋನ ನೋಡ್ತಾ ಇದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳಿ